बटर मसाला पनीर बटर मसाला ಇದು ಬಂದು ತಂದೂರಿ ಟಿಕ್ಕಾ ಹಲೋ ಫ್ರೆಂಡ್ಸ್, ನಾನು ರೇಖಾ ಜೈನಿ ಮತ್ತೊಮ್ಮೆ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನೀಗ ಇರುವಂಥ ಈ ಒಂದು ಜಾಗ ಏನಿದೆ ಲೈಕ್ ಅಂದರೆ ವಿಜಯನಗರಲ್ಲಿ ಲೊಕೇಟೆಡ್ ಆಗಿರುವ ಈ ಒಂದು ACK ರೆಸ್ಟೋರೆಂಟ್ ಅಂತ ಹೇಳಿಬಿಟ್ಟು, ಸೊ ನಿಮ್ಮೆಲ್ಲರಿಗೂ ಗೊತ್ತು ಇದು ಬಂದು ತುಂಬ ಫೇಮಸ್ ಆಗಿರೋ ಒಂದು ರೆಸ್ಟೋರೆಂಟು. ಯಾಕೆಂದರೆ ಸೊ ಇಲ್ಲಿ ಇರುವಂಥ ಈ ಒಂದು ಫುಡ್ ಏನಿದೆ ಅಂದರೆ ಲೈಕ್ ಬಂದು ಕಾಂಬೋ ಜಸ್ಟ್ 349ಗೆ ಬಂದು ನಮಗೆ 4 ವೆರೈಟೀಸ್ ಆಫ್ ಸ್ಟಾರ್ಟರ್ಸ್ ಇಲ್ಲಿ ಸಿಗುತ್ತೆ. ಅದು ಮಾತ್ರ ಅಲ್ಲ, ಅನ್ಲಿಮಿಟೆಡು ಬಿರಿಯಾನೀಸು ಈ ಥರ ಸಿಗುತ್ತೆ. ಓವರಾಲ್ ಬಿರಿಯಾನಿ ಆಗಿರ್ಬೋದು ಮತ್ತು ಸ್ಟಾರ್ಟರ್ಸ್ ಆಗಿರ್ಬೋದು ಪ್ರತಿಯೊಂದು ಅನ್ಲಿಮಿಟೆಡು ಸಿಗುತ್ತೆ ಇಲ್ಲಿ. ಮತ್ತು ಇದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಒಂದು ಐಸ್ ಕ್ರೀಮ್ಸ್ ಕೂಡ ಬಂದು ಕೊಡ್ತಾರೆ, ಎಷ್ಟು ಬೇಕಾದರೂ ತಿನ್ಬೋದು. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ತಡ ಮಾಡದೆ ನಾನು ಡೈರೆಕ್ಟಾಗಿ ಹೋಟೆಲ್ ಒಳಗೆ ಹೋಗ್ತೀನಿ. ನೀವು ಕೂಡ ಬನ್ನಿ ನನ್ನ ಜೊತೆಗೆ. ಇಲ್ಲಿ ಇರುವಂಥ ಪ್ರೈಸು ಅಡ್ರೆಸ್ಸು ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬೋದು. ಓಕೆ, ಡೈರೆಕ್ಟಾಗಿ ಬನ್ನಿ, ನೋಡೋಣ ಹೇಗಿದೆ ಫುಡ್ ಅಂತ ಹೇಳಿಬಿಟ್ಟು. ಹಾಗೆ ಕಿಚನ್ ಒಳಗೆ ಹೋಗೋಣ ಬನ್ನಿ ಫ್ರೆಂಡ್ಸ್, ನೋಡುವ. क्या कह रही है? एक फ्राइड राइस। एक फ्राइड राइस सर, ये क्या कर रही है सर? पनीर बटर मसाला। पनीर बटर मसाला। पनीर बटर मसाला, ठीक है. ನೋಡ್ಬೋದು ಇಲ್ಲಿ ಪನ್ನೀರ್ ಬಟರ್ ಮಸಾಲ, ಇಲ್ಲಿ ಬಂದು ಎಗ್ ಫ್ರೈಡ್ ರೈಸು. ಸೊ ಬ್ಯಾಕ್ ಟು ಬ್ಯಾಕ್ ಪ್ರಿಪೇರ್ ಆಗ್ತಾ ಇರುತ್ತೆ ಇಲ್ಲಿ ಫುಡ್ಡು ACK ರೆಸ್ಟೋರೆಂಟಲ್ಲಿ. ಸೊ ಒಂದು ಸ್ವಲ್ಪನೂ ರೆಸ್ಟ್ ಅಂತೂ ಇರೋದಿಲ್ಲ, ಬ್ಯಾಕ್ ಟು ಬ್ಯಾಕ್ ಪ್ರಿಪರೇಷನ್ ನಡೀತಾ ಇರುತ್ತೆ ಇಲ್ಲಿ. क्या है? पेपर चिकन। पेपर चिकन, थोड़ा जोर से बोलना. पेपर चिकन। हाँ, पेपर चिकन. किधर से आप? त्रिपुरा। हाँ, त्रिपुरा। त्रिपुरा, ठीक है. जाना जाना. ये क्या है भैया? गुंटूर चिकन। गुंटूर चिकन, गुंटूर चिकन। हाँ, ठीक है. नेक्स्ट नाटी चिकन। नाटी चिकन, ठीक है. रसम, ओके. हाँ हाँ हाँ. ग्रेवी, ठीक है. चिकन शेरवा। चिकन शेरवा, ओके, ठीक है. आप लोग जोर से बात नहीं कर रहे हैं ना, क्यों? चिकन बिरयानी मैम। ये बिरयानी पीस। ಬಿರಿಯಾನಿ ಪೀಸ್, ಚಿಕನ್ ಬಿರಿಯಾನಿ ಪೀಸಸ್ಸು. ಐ ಥಿಂಕ್ ಪೀಸಸ್ ಎಲ್ಲನೂ ಬಂದು ಚೆನ್ನಾಗಿದೆ, ನೋಡ್ಬೋದು. ಸೊ ತಂದೂರಿ ನೋಡ್ಬೋದು.
ದೊಡ್ಡದಾಗಿ ಇಟ್ಟಿದ್ದಾರೆ ಎಲ್ಲ ಒಂದು ನೋಡಿ. ಈ ಒಂದು ACK ರೆಸ್ಟೋರೆಂಟಲ್ಲಿ ತಂದೂರಿ. ಸೊ ಇದು ಫುಲ್ಲು ಬಂದು ತಂದೂರಿ ಜೋಡಿಸ್ಬಿಟ್ಟಿದ್ದಾರೆ, ತಂದೂರಿ ಆಗ್ತಾ ಇದೆ. तंदूरी रोटी. तंदूरी रोटी ओके. अंदर है वो तो बटर नान. बटर नान है. ಫ್ರೆಂಡ್ಸ್, ಈ ಒಂದು ACK ರೆಸ್ಟೋರೆಂಟಲ್ಲಿ ಏನಿದೆ, ಬಿರಿಯಾನಿ ಬಂದು ಫುಲ್ ಕಂಪ್ಲೀಟ್ ಆಗಿದೆ. ಅವ್ರು ಬಂದು ಈಗ ದಮ್ ತೆಗಿತಾ ಇದ್ದಾರೆ. ಸೊ ಅದನ್ನು ನೋಡೋಣ. ನಾಟಿ ಸ್ಟೈಲ್ ಏಕೆ? ನಾಟಿ ಸ್ಟೈಲ್. ಓಕೆ, ನಾಟಿ ಸ್ಟೈಲ್ ದಮ್ ತೆಗಿತಾ ಇದ್ದಾರೆ. ಸೊ ಅದನ್ನು ನೋಡೋಣ. ನೋಡಿ, ಎಳೆ ಇಟ್ಟಿದ್ದಾರೆ, ಎಲೆ ತೆಗಿತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಪ್ರಿಪೇರ್ ಆಗಿದೆ. ಓ, ತುಂಬ ಡೆಲಿಷಿಯಸ್ ಆಗಿದೆ. ನೋಡಿದ್ರೆ ಆ ಒಂದು ಟೆಕ್ಸ್ಚರ್ ನೋಡಿ ಹೇಗಿದೆ, ಉದ್ರಾಗಿ ಬಿರಿಯಾನಿ. ಸೊ ನಿಜ ಟೆಕ್ಸ್ಚರ್ ಅಂತೂ ತುಂಬ ಚೆನ್ನಾಗಿದೆ. ಅಂದರೆ ಲೈಕ್ ಉದ್ರಾಗಿ ಇದೆ ರೈಸಸ್ಸು ನೋಡ್ಬೋದು. ಫುಲ್ ಆ್ಯಂಡ್ ಫುಲ್ಲು ನಾಟಿ ಸ್ಟೈಲು. ಅಫ್ಕೋರ್ಸ್ ಗ್ರೀನ್ ಕಲರಲ್ಲಿ ಇದೆ. टिक्का है, तंदूरी टिक्का. हाँ जी, हाँ जी, वो तंदूरी चिकन है. ತಂದೂರಿ ಚಿಕನ್ ತಂದೂರಿ ಟಿಕ್ಕಾ टिक्का है. ಸೊ ನೋಡ್ಬೋದು ತಂದೂರಿ ಟಿಕ್ಕಾ. ಈಗ ನಾವು ನೋಡಿದ್ದು ಬಂದು ಅದು ತಂದೂರಿ ಚಿಕನ್ನು. ಸೊ ಇದು ಬಂದು ತಂದೂರಿ ಟಿಕ್ಕಾ. ಸೊ ಎಲ್ಲ ಒಂದು ಫುಲ್ ಆ್ಯಂಡ್ ಫುಲ್ ಬಂದು ನೋಡಿ ಹೇಗಿದೆ. ನೋಡಿದ್ರೆ ಹಾಗೆ ಬಂದು ಮೌತ್ ವಾಟರಿಂಗ್ ಆಗಬೇಕು ಹಾಗಿದೆ. ನನ್ನ ಪ್ರಕಾರ ಯಾವುದು ಕಲರ್ಸ್ ಇಲ್ಲ ಅಂತ ಅನಿಸುತ್ತೆ. ಸೊ ಇದು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅವ್ರದ್ದೇ ಆದಂಥ ರೆಸಿಪಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಇದು ACK ರೆಸ್ಟೋರೆಂಟ್ ಏನಿದೆ, ಸೊ ಇಲ್ಲಿಗ ಬಂದು ನೀವು ಫುಡ್ ಟ್ರೈ ಮಾಡಿದ್ದೀರಾ, ಏನು ಅನಿಸ್ತಾ ಇದೆ ಸರ್ ನಿಮಗೆ? ಆ್ಯಕ್ಚುಲಿ ನಾನು ಸರ್ಚ್ ಮಾಡ್ಕೊಂಡು ಬಂದೆ ಇಲ್ಲಿ. ಬಂದೆ, ಹುಡುಕ್ಬಿಟ್ಟು ACK ತುಂಬ ಚೆನ್ನಾಗಿ ರೆಫರ್ ಮಾಡಿದ್ರು. ಅದಕ್ಕೆ ಫಸ್ಟ್ ಟೈಮ್ ನಾನು ಬಂದೆ. ಚೆನ್ನಾಗಿತ್ತು ಟೇಸ್ಟು, ಹೈಲಿ ರೆಕಮೆಂಡೆಡ್. ಓಕೆ ಸರ್, ಈಗ ಬಂದು ಇದು ಪ್ರೈಸು 349 ಇದೆ. ಸೊ ಇದಕ್ಕೆ ಏನೆಲ್ಲ ಫುಡ್ಡು ವೆರೈಟೀಸ್ ನಿಮ್ಗೆ ಸಿಗುತ್ತೆ, ಮತ್ತು ಅದು ವರ್ತ್ ಇದೆಯಾ ಸರ್ ಕೊಡೋ ದುಡ್ಡಿಗೆ? ಡೆಫಿನೆಟಾಗಿ ವರ್ತಿದೆ. ಒಂದು 5 ಟೈಪ್ಸ್ ಆಫ್ ನಿಮಗೆ ಚಿಕನ್ ಐಟಮ್ ಇರುತ್ತೆ, ಬಿರಿಯಾನಿ ಇರುತ್ತೆ, ಆಮೇಲೆ ನಿಮಗೆ ಲಾಸ್ಟಲ್ಲಿ ಸಲಾಡ್ ಆಗಿ ಒಂದು ಐಸ್ ಕ್ರೀಮ್ ಕೊಡ್ತಾರೆ. ಎವ್ರಿಥಿಂಗ್ ಈಸ್ ಫೈನ್. ಯು ಕ್ಯಾನ್ ಟ್ರೈ ಇಟ್ ಒನ್ಸ್. ಓಕೆ, ಟೇಸ್ಟ್ ವೈಸ್ ಓಕೆನಾ? ಚೆನ್ನಾಗಿದೆ, ಡೆಫಿನೆಟ್. ಓಕೆ ಫೈನ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ये तो क्या है? ग्रीन चटनी. ग्रीन चटनी है ना, वही पूछे मैं. ठीक है, सर्व कर. तंदूरी ಓಕೆ. ಅನ್ಲಿಮಿಟೆಡ್ ಅಂದರು. ಎಲೆ ಇನ್ನೂ ಸ್ವಲ್ಪ ದೊಡ್ಡದಾಗಿನೇ ಇಡ್ಬೋದಾಗಿತ್ತು ನನ್ನ ಪ್ರಕಾರ. ಓಕೆ, ಯಾಕಂದರೆ ಫೋರ್ ಸ್ಟಾರ್ಟರ್ಸ್ ಐ ಥಿಂಕ್. ಸೊ ಪ್ಲೇಸು ಸಾಲಲ್ಲ ಅಂತ ಹೇಳಿಬಿಟ್ಟು ಅಷ್ಟೇ ನನ್ನ ಒಂದು ಪರ್ಸ್ನಲ್ ಒಪಿನಿಯನು. ಎಲೆ ಮಾತ್ರ ದೊಡ್ಡದಿಡಬೇಕಾಗಿತ್ತು. ಏಕೆ ನಾಟಿ. ಓಕೆ, उधर जगह नहीं है, इधर है ये गुंटूर चिकन. ठीक है. हाँ हाँ, ಎಲೆ ಪೂರ್ತಿ ಬರೀ ನಾನ್ ವೆಜ್ ಸ್ಟಾರ್ಟರ್ಸ್ ತುಂಬಿಟ್ಟಿದೆ. ಅಷ್ಟು ವೆರೈಟೀಸ್ ಇದೆ ಫ್ರೆಂಡ್ಸ್. ಇದೇನಿದೆ ACK ರೆಸ್ಟೋರೆಂಟ್ ಅಂತ ಹೇಳಿಬಿಟ್ಟು, ಆ್ಯಕ್ಚುಲಿ ಬಂದು 349ಗೆ ಅನ್ಲಿಮಿಟೆಡ್ ಫುಡ್ಡು. ಇದು ಚಿಕನ್ ಮಂಚೂರಿಯನು ನೋಡ್ಬೋದು, ಇದು ಮಂಚೂರಿಯನು. ನೆಕ್ಸ್ಟ್ ಬಂದು ತಂದೂರಿ ಚಿಕನ್, ತಂದೂರಿ ಚಿಕನ್ ಮಂಚೂರಿಯನು. ಇದು ಬಂದು ನಾಟಿ ಸ್ಟೈಲ್ ಚಿಕನ್, ಇದೊಂದು ಡಿಶ್ಶು. ಮತ್ತು ಇದು ಗುಂಟೂರು ಚಿಕನ್ನು. ಸೊ ಈ ಥರ ಒಂದು 4 ಸ್ಟಾರ್ಟರ್ಸ್ ನಿಮಗೆ ಸಿಗುತ್ತೆ. ಬಾಯ್ಲ್ಡ್ ಎಗ್ ಸಿಗುತ್ತೆ, ಒಂದು ಸ್ವಲ್ಪ ಬಂದು ಸ್ಯಾಲಡ್ಸ್ ಕೂಡ ಬಂದು ಸಿಗುತ್ತೆ ನೋಡ್ಬೋದು. ಮತ್ತು ಮೊಸರು ಬಜ್ಜಿ ಮತ್ತು ನಾಟಿ ಸ್ಟೈಲ್ ಬಿರಿಯಾನಿ. ಓಕೆ, ಸೊ ಫಸ್ಟು ಬಂದು ಮಂಚೂರಿಯನ್ ಟ್ರೈ ಮಾಡಿಬಿಡ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು. ಅಫ್ಕೋರ್ಸ್ ಯೂಶ್ವಲಾಗಿ ಮಂಚೂರಿಯನ್ ಅಂದರೆ ಸ್ವಲ್ಪ ಸಾಫ್ಟ್ ಇರುತ್ತಲ್ಲ, ಸೊ ಆ ಸಾಫ್ಟ್ನೆಸ್ ನೋಡಿ ಇಲ್ಲಿ ನಾವು ಫೀಲ್ ಮಾಡ್ಕೋಬೋದು. ಮಂಚೂರಿಯನ್ ಅಂದರೆ ಸಾಫ್ಟ್ನೆಸ್ ಇರುತ್ತೆ.
ಚಿಕನ್ ತುಂಬ ಸಾಫ್ಟಾಗಿ ಟೆಂಡರಿಯಾಗಿದೆ. ಮಂಚೂರಿಯನ್ ಅನ್ನೋವಾಗ ಒಂದು ಸ್ವಲ್ಪ ಸಾಫ್ಟ್ನೆಸ್ ಇರಬೇಕು, ಯಾಕಂದರೆ ಅದ್ರ ಮೇಲೆ ಒಂದು ಸ್ವಲ್ಪ ಕೋಟಿಂಗ್ ಮಾಡಿರ್ತಾರಲ್ಲ, ಸೊ ಆ ಕೋಟಿಂಗ್ ಬಂದು ನಾವು ಫೀಲ್ ಮಾಡ್ಕೋಬೋದು. ಮತ್ತು ಇದ್ರ ಜೊತೆಗೆ ಆ್ಯಸ್ ಯೂಶ್ವಲು ಆನಿಯನ್ಸು, ಕೊರಿಯಂಡರು, ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಮಂಚೂರಿಯನ್ ಅನ್ನೋವಾಗ ಕೋಟಿಂಗ್ನೆಸ್ಸು ನಾವು ಫೀಲ್ ಮಾಡ್ಕೋಬೋದು, ಸಾಫ್ಟ್ನೆಸ್. ಮಂಚೂರಿಯನ್ ನೈಸ್. ಚಿಕನ್ ಮಂಚೂರಿಯನ್ ಅಂತೂ ಚೆನ್ನಾಗಿತ್ತು. ಸೊ ಈಗ ಬಂದು ನೆಕ್ಸ್ಟು ತಂದೂರಿಗೆ ಹೋಗ್ಬಿಡ್ತೀನಿ ಹೇಗಿದೆ ಅಂತ. ತಂದೂರಿ ಅಷ್ಟೇ ಆ್ಯಸ್ ಯೂಶ್ವಲ್ ಬಂದು ಆ ಒಂದು ತಂದೂರಿ ಆ ಒಂದು ಫೈರಿಂದ ಮಾಡಿರ್ತಾರೆ. ಸೊ ನೋಡ್ಬೋದು ಇಲ್ಲಿ ನೋಡಿ, ಲೈಟ್ ಆ ಒಂದು ಫೈರಿಶ್ ನೋಡಿ, ಬ್ಲ್ಯಾಕ್ ಕಲರಾಗಿ ಅಂದರೆ ಆ ಫೈರ್ ಬೆಂಕಿ. ಸೊ ಇದು ನೋಡ್ಬಿಡ್ತೀನಿ ಟೇಸ್ಟ್ ಹೇಗಿದೆ ಅಂತ. ಅಫ್ಕೋರ್ಸ್ ನನಗೆ ಈ ಒಂದು ತಂದೂರಿ ಅನ್ನೋವಾಗ ಈ ಒಂದು ಫೈರ್ ಏನಿದೆ, ಈ ಫೈರ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಆ ಒಂದು ಫ್ಲೇವರ್, ಬೆಂಕಿದು ಫ್ಲೇವರ್ ನಾವು ಟೇಸ್ಟ್ ನೋಡ್ಬೋದು. ಮತ್ತು ಅದ್ರ ಜೊತೆಗೆ ಇವರು ಒಂದು ಸ್ವಲ್ಪ ಈ ಒಂದು ಮಸಾಲೆನ ಬಂದು ನೋಡಿ ಒಳಗೆ ಅವರು ಕೋಟಿಂಗ್ ಮಾಡಿದಾರಲ್ಲ, ಆ ಮಸಾಲೆಸು ನಮಗೆ ಹಾಗೆ ಬಂದು ಫೀಲ್ ಮಾಡ್ಕೋಬೋದು. ಸೊ ಟೇಸ್ಟ್ ವೈಸ್ ಇಟ್ಸ್ ಗುಡ್ ಅಂತ ಹೇಳ್ತೀನಿ. ಸೊ ಅದ್ರ ಜೊತೆಗೆ ಈ ಒಂದು ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ ನೋಡಿ. ಆ್ಯಕ್ಚುಲಿ ಈ ಒಂದು ಗ್ರೀನ್ ಚಟ್ನಿ ಪ್ಲಸ್ ತಂದೂರಿ, ಸೊ ಇಟ್ಸ್ ಅ ವೆರಿ ಗುಡ್ ಕಾಂಬಿನೇಷನ್ ಆ್ಯಕ್ಚುಲಿ. ವಿಲ್ ಟ್ರೈ ಇಟ್. ಒಂದು ಫೈರ್ ಏನಿದೆ, ಈ ಒಂದು ಬೆಂಕಿ, ಸೊ ಆ ಒಂದು ಫ್ಲೇವರ್ ಕೂಡ ಬಂದು ತುಂಬ ಚೆನ್ನಾಗಿದೆ. ಇಟ್ಸ್ ಡಿಫ್ರೆಂಟ್ ಅಂತ ಹೇಳ್ತೀನಿ ನಾನು. ಈ ಒಂದು ತಂದೂರಿಗೂ ಈ ಒಂದು ಗ್ರೀನ್ ಚಟ್ನಿಗೂ ಇಟ್ಸ್ ಆಸಮ್ ಕಾಂಬಿನೇಷನ್. ಯು ಮಸ್ಟ್ ಟ್ರೈ ಅಂತೀನಿ. ಕಂಟಿನ್ಯೂ ಮಾಡ್ಕೊಂಡು ಬಿಡ್ತೀನಿ. ಇನ್ನೊಂದು ನಾಟಿ ಸ್ಟೈಲ್ ಚಿಕನ್. ಇಲ್ಲಿ ನೋಡಿ ಸಾಫ್ಟ್ನೆಸ್ ಫೀಲ್ ಮಾಡ್ತಾ ಇದ್ದೀರಲ್ಲ, ಸೊ ಅದು ಬೆಂದಿರೋ ಒಂದು ಇದು ನೋಡಿ, ಟೆಕ್ಸ್ಚರ್ ನೋಡಿ ಹೇಗಿದೆ ಸಾಫ್ಟಾಗಿ. ಹಾಗೆ ಟ್ರೈ ಮಾಡಿಬಿಡ್ತೀನಿ. ಫುಲ್ ಆ್ಯಂಡ್ ಫುಲ್ ಪಕ್ಕ ನಾಟಿ ಸ್ಟೈಲು. ಪೀಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಪೀಸಸ್ಸು ಪ್ರತಿಯೊಂದು ಪೀಸ್ ಕೂಡ ಬಂದು ಲೈಕ್ ಸೆಲೆಕ್ಟೆಡ್ ಪೀಸ್ ಅಂತ ಅಂತೀನಿ ನಾನು. ಚೆನ್ನಾಗಿದೆ. ನಾಟಿ ಅಂತೂ ಕೇಳೋದು ಬೇಡ. ಅವ್ರು ಹಾಕಿರುವಂಥ ಆ ಒಂದು ಇಂಗ್ರೀಡಿಯೆಂಟು ಮತ್ತು ಲೈಟ್ ಸ್ಪೈಸಿ ಫೀಲ್ ಆಗುತ್ತೆ ನಮಗೆ. ನಾಟಿ ಅಂದ ತಕ್ಷಣ ಒಂದು ಸ್ವಲ್ಪ ಈ ಒಂದು ಗರಂ ಮಸಾಲೆ ಆಗಿರ್ಬೋದು, ಆ ಒಂದು ಚಕ್ಕೆ ಲವಂಗ, ಆ ಒಂದು ಅರೋಮಾ ಫೀಲ್ ಮಾಡ್ಕೋಬೋದು ನಾವು. ಇಟ್ಸ್ ಅ ಪಕ್ಕ ನಾಟಿ ಸ್ಟೈಲ್ ಅಂತೀನಿ ನಾನು. ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ಅಥೆಂಟಿಕ್. ಪೀಸ್ ವೈಸ್ ನೋಡಿ ಪ್ರತಿಯೊಂದು ಸಾಫ್ಟ್ ಆಗಿದೆ ಪೀಸಸ್. ಯಾವುದು ಕೂಡ ಬಂದು ಗಟ್ಟಿಯಾಗಿ ಹಾರ್ಡಾಗಿ ಇಲ್ಲ. ಇಟ್ಸ್ ವೆರಿ ನೈಸ್. ಬಿರಿಯಾನಿ ಟ್ರೈ ಮಾಡಿಬಿಡೋಣ ಹೇಗಿದೆ ಅಂತ. ನೋಡಿ ಈ ಒಂದು ಬಿರಿಯಾನಿ ಫಸ್ಟು ಒಂದು ಈ ಒಂದು ರೈಸ್ ನೋಡಿ, ರೈಸು ಕ್ವಾಲಿಟಿ ನೋಡಿ, ತುಂಬ ಒಂದು ಸಣ್ಣಕ್ಕೆ ನಾವು ಫೀಲ್ ಮಾಡ್ಕೋಬೋದು. ತುಂಬ ಸಣ್ಣ ಇದೆ. ಮತ್ತು ಈ ಒಂದು ಟೆಕ್ಸ್ಚರ್ ನೋಡಿ ಹೇಗಿದೆ, ಅಂದರೆ ಒಂದಕ್ಕೊಂದು ಮರ್ಜಿ ಇಲ್ಲ, ಉದ್ರಾಗಿ ನಾವು ಫೀಲ್ ಮಾಡ್ಕೋಬೋದು ರೈಸು. ಮತ್ತು ಇನ್ನೊಂದು ಲೈಕ್ ಮಸಾಲೆಸ್ ಅವ್ರು ಏನು ಹಾಕಿದ್ದಾರೆ, ಓನ್ ಮಸಾಲೆ ರೆಸಿಪಿ, ಸೊ ಅದು ಬಂದು ಲೈಟ್ ಗ್ರೀನಿಶ್ ಆ ಒಂದು ಟೆಕ್ಸ್ಚರ್ ನಮ್ಗೆ ಕೊಡುತ್ತೆ. ಲೈಟ್ ಗ್ರೀನಿಶ್ ಅಂದರೆ ನಾಟಿ ಬಿರಿಯಾನಿ ಅಲ್ವಾ, ಸೊ ನಾಟಿ ಸ್ಟೈಲ್ ಅನ್ನೋವಾಗ ಬಂದು ಅಫ್ಕೋರ್ಸ್ ಗ್ರೀನ್. ಸೊ ಟೇಸ್ಟ್ ನೋಡಿಬಿಡ್ತೀನಿ ಹೇಗಿದೆ ಅಂತ. ಮತ್ತು ಈ ಒಂದು ಬಿರಿಯಾನಿಯಲ್ಲಿ ಏನಿದೆ, ಈ ಒಂದು ಬಿರಿಯಾನಿ ಪಕ್ಕ ನಾಟಿ ಸ್ಟೈಲ್ ಅನ್ನೋವಾಗ ಬಂದು ಅದರಲ್ಲಿ ಇರುವಂಥ ಈ ಒಂದು ಗ್ರೀನ್ ಏನಿದೆ, ಅಂದರೆ ಲೈಕ್ ಪುದೀನ ಆಗಿರ್ಬೋದು ನಾವು, ಸೊ ಈ ಒಂದು ಕೋರಿಯಂಡರ್ ಆಗಿರ್ಬೋದು, ಸೊ ಈ ಥರ ಒಂದು ಮಸಾಲೆಸ್ ಬಂದು ಚೆನ್ನಾಗಿ ಅವರು ಗ್ರೈಂಡ್ ಮಾಡಿ ಸ್ಮ್ಯಾಶ್ ಮಾಡಿ ಅದನ್ನು ಹಾಕಿ ಫ್ರೈ ಮಾಡಿದ್ದಾರೆ. ಅದಕ್ಕೂ ಮೇಲೆ ಏನಂದರೆ ಇವ್ರದ್ದೇ ಆದಂಥ ಈ ಒಂದು ಓನು ರೆಸಿಪಿ ಮಸಾಲೆ ಏನಿದೆ, ಸೊ ಆ ಮಸಾಲೆ ಬಂದು ಆ್ಯಕ್ಚುಲಿ ತುಂಬ ಒಂದು ಮೇಯ್ನ್ ಪಾರ್ಟ್ ಆಗುತ್ತೆ. ಒಂದು ಏನೇ ಒಂದು ನಾವು ಡೆಲಿಷಿಯಸ್ ರೆಸಿಪಿ ಮಾಡಬೇಕಂದ್ರೆ ಮಸಾಲೆ ಈಸ್ ಮೇಯ್ನ್. ಸೊ ಆ ಮಸಾಲೆ ಏನಿದೆ ಅದು ಇವ್ರದ್ದೇ ಆದಂಥ ಓನ್ ಮಸಾಲೆ ಆ್ಯಕ್ಚುಲಿ. ಸೊ ನನ್ನ ಪ್ರಕಾರ ಈ ಒಂದು ಬಿರಿಯಾನಿ ಏನಿದೆ ಟೇಸ್ಟ್ ವೈಸ್ ಅಂತೂ ತುಂಬ ಅಂದರೆ ತುಂಬ ಅಥೆಂಟಿಕ್ ಆಗಿದೆ ಮತ್ತು ಅದ್ಭುತವಾಗಿದೆ ಅಂತ ಅಂತೀನಿ ನಾನು. ಟೇಸ್ಟು
ಮತ್ತು ಇದಕ್ಕೆ ಎಷ್ಟು ಸ್ಪೈಸಿ ಬೇಕು ಆ ಒಂದು ಸ್ಪೈಸಿನೆಸ್ ಕೂಡ ನಾವು ಬಂದು ಫೀಲ್ ಮಾಡ್ಕೋಬೋದು ಆ ಒಂದು ಟೇಸ್ಟ್ ಜೊತೆಗೆ. ಸೊ ಇಂಗ್ರೀಡಿಯೆಂಟ್ ಅಂತೂ ಇಟ್ಸ್ ವೆರಿ ಹಾಸಮ್ ಅಂತೀನಿ. ಇಟ್ಸ್ ಕ್ವೈಟ್ ಡಿಫ್ರೆಂಟ್. ಓಕೆ, ಸೊ ನೆಕ್ಸ್ಟ್ ಈ ಒಂದು ಗುಂಟೂರು ಚಿಕನ್ ಟ್ರೈ ಮಾಡಿಬಿಡ್ತೀನಿ ಹೇಗಿದೆ ಅಂತ ನೋಡಿ. ಗುಂಟೂರು ಚಿಕನ್, ಗುಂಟೂರು ಚಿಕನ್ ಗುಂಟೂರು ಚಿಕನ್ ಟೇಸ್ಟು ಕ್ವೈಟ್ ಡಿಫ್ರೆಂಟ್ ಅಂತ ಹೇಳ್ತೀನಿ. ಗುಂಟೂರು ಅಂದ ತಕ್ಷಣ ಬಂದು ನಮಗೆ ಸ್ಪೈಸಿ ಫೀಲ್ ಆಗಬೇಕಲ್ವ, ಆ ಸ್ಪೈಸಿ ಜಾಸ್ತಿ ಫೀಲ್ ಆಗುತ್ತೆ ನಮಗೆ ಇದರಲ್ಲಿ, ಬಿಕಾಸ್ ಗುಂಟೂರು ಚಿಕನ್ನು. ಮತ್ತು ಈ ಒಂದು ಗುಂಟೂರು ಚಿಕನ್ ಏನಿದೆ ಇದು ಲೈಟ್ ಬಂದು ಈ ಒಂದು ಸೆಮಿ ಗ್ರೇವಿ ನೋಡ್ಬೋದು. ಇಲ್ಲಿ ನೋಡಿ, ಇದು ಸೆಮಿ ಗ್ರೇವಿ. ಆ್ಯಕ್ಚುಲಿ 4 ಸ್ಟಾರ್ಟರ್ಸ್ ನಿಮಗೆ ಸಿಗುತ್ತೆ. ಅದರಲ್ಲಿ ಬಂದು 2 ಡ್ರೈ ಸಿಗುತ್ತೆ, ಡ್ರೈ ಐಟಮು, ಮತ್ತು 2 ಬಂದು ನಿಮಗೆ ಸೆಮಿ ಗ್ರೇವಿ ಸಿಗುತ್ತೆ. ಬಟ್ ಒಂದೊಂದು ಲೈಕ್ ಡಿಫ್ರೆಂಟ್ ಟೇಸ್ಟನ್ನ ಬಂದು ನಾವು ಫೀಲ್ ಮಾಡ್ಕೋಬೋದು ಇಲ್ಲಿ. ಆ್ಯಕ್ಚುಲಿ ಇದು ಪ್ರತಿಯೊಂದು ಕೂಡ ಬಂದು ಅನ್ಲಿಮಿಟೆಡ್, ಫುಲ್ ಆ್ಯಂಡ್ ಫುಲ್ ಅನ್ಲಿಮಿಟೆಡ್. ಸೊ ಏನು ಅಂತಂದರೆ ಫುಡ್ ಬಂದು ನಾವು ವೇಸ್ಟ್ ಮಾಡಬಾರ್ದು. ಸೊ ಅದೇ ಮೇಯ್ನು. ಬಟ್ ಎಷ್ಟು ಬೇಕಾದರೂ ಹಾಕೊಂಡು ತಿನ್ಬೋದು. ಓಕೆ, ಐಸ್ ಕ್ರೀಮ್. ಸೊ ನೋಡ್ಬೋದು ಇದ್ರ ಜೊತೆಗೆ ಇಷ್ಟು ಅನ್ಲಿಮಿಟೆಡ್ ಜೊತೆಗೆ ಬಂದು ನಮಗೆ ಐಸ್ ಕ್ರೀಮ್ ಕೂಡ ಬಂದು ಸಿಗುತ್ತೆ ನೋಡಿ. ಐ ಥಿಂಕ್ ಕಾಂಪ್ಲಿಮೆಂಟ್ರಿ ಅನಿಸುತ್ತೆ, ಬಟ್ ನನಗೆ ತಿನ್ನೋಕ್ಕಾಗೋದಿಲ್ಲ. ಯಾಕಂದರೆ ಇದು ಫುಲ್ಲು ಇನ್ನೂ ನಾನು ಬ್ಯಾಟಿಂಗ್ ಕಂಪ್ಲೀಟ್ ಮಾಡಿಲ್ಲ. ಬ್ಯಾಟಿಂಗ್ ಆದಮೇಲೆ ಇದನ್ನು ಫೈನಲ್ ಟಚ್ ನಾನು ತೊಗೊತೀನಿ. ಸೊ ಐಸ್ ಕ್ರೀಮ್ ಕೂಡ ಬಂದು ಸಿಗುತ್ತೆ. ಇದೆಲ್ಲ ಇಟ್ಸ್ ಓವರ್ ಆಲ್ ಜಸ್ಟ್ 349 rupees ಅನ್ಲಿಮಿಟೆಡ್. ಸೊ ನನಗಂತೂ ತುಂಬ ಸ್ಯಾಟಿಸ್ಫಿಕೇಷನ್ ಆಯಿತು. ಆ್ಯಕ್ಚುಲಿ ಫುಡ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಟೇಸ್ಟ್ ವೈಸ್ ಆಗಿರ್ಬೋದು, ಓವರ್ ಆಲ್ ಇಟ್ಸ್ ಟು ಗುಡ್ ಅಂತ ಹೇಳ್ತೀನಿ. ಸೊ ಸರ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ ಸರ್, ಈ ACK ರೆಸ್ಟೋರೆಂಟಿಗೆ ಬಂದಿದ್ದೀರಾ. ಸೊ ಹೇಗಿದೆ ಸರ್ ಫುಡ್? ನಿಮಗೆ ಏನು ಆನೆಸ್ಟ್ ರಿವ್ಯೂ ಮಾಡಿ ಫುಡ್ ಅನ್ನೋದಕ್ಕಿಂತ ಸರ್ವೀಸು, ಅವರ ಕಮ್ಯುನಿಕೇಷನ್ನು ಮತ್ತು ನಮಗೆ ಕೋಆಪ್ರೇಷನ್ ಏನಿದೆ ಕಸ್ಟಮರ್ ಜೊತೆ ತುಂಬ ಒಡನಾಟ ಇದೆ. ನಾವು ಅವ್ರನ್ನ ಮುಖನೇ ನೋಡಿಲ್ಲ, ACK ಬರೀ ಆನ್ಲೈನಲ್ಲಿ ನೋಡಿದ್ವಿ, ಯೂಟ್ಯೂಬಲ್ಲಿ ನೋಡಿ ಅವ್ರ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರು ಇಮಿಡಿಯೇಟ್ ನಮ್ಗೆ ರಿಪ್ಲೈ ಮಾಡಿ ಹೆಂಗಿದೆ ಏನು ಅಂತ ಕೇಳಿದ್ರು. ಈ ಥರ ಇದು ಸಂಡೇ ಒಂದು ಕಾರ್ಯಕ್ರಮ ಇದೆ ಸರ್, ನಮಗೊಂದು ಹಾಲು ಮತ್ತು ನಾನ್ ವೆಜ್ ಒಂದು ಬಫೆಟ್ ಸಿಸ್ಟಮ್ ಬೇಕು ಅಂದರು. ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿ ಇರೋ ಪ್ರೈಸ್ಗಿಂತ ನಮಗೆ ಡಿಸ್ಕೌಂಟ್ ಮಾಡಿಕೊಟ್ಟು ಒಳ್ಳೆ ಫೆಸಿಲಿಟಿ ಕೊಟ್ಟು ಒಳ್ಳೆ ಸೂಪರ್ ಟೇಸ್ಟ್. ಇದು ಬೆಂಗಳೂರಲ್ಲಿ ನಾನಾ ಹೋಟೆಲ್ಸ್ ಇರ್ಬೋದು, ಇಲ್ಲಿಗೆ ಬಂದು ಎಲ್ಲರೂ ಪಾರ್ಟಿ ಹಾಲ್ ಅಥವಾ ಊಟ ಮಾಡೋರು ಒಂದು ಸತಿ ಬಂದು ಟೇಸ್ಟ್ ಮಾಡಿ ನೋಡಿ. ಗೊತ್ತಾಗುತ್ತೆ, ನಿಮ್ಮ ದುಡ್ಡು ಮುಖ್ಯ ಅಲ್ಲ, ಊಟ ಮಾಡಿ ಸಂತೃಪ್ತಿಯಾಗಿ ಹೋಗ್ತಿರಲ್ವ, ಅದೇ ಸಂತೋಷ. ACK ಇದರಲ್ಲಿ ಆ ಥರ ಫೆಸಿಲಿಟಿ ಇದೆ, ಸರ್ವಿಸ್ ಇದೆ, ಒಳ್ಳೆ ಮ್ಯಾನೇಜರ್ ಇದ್ದಾರೆ. ಅದಕ್ಕಿಂತ ಮೊದಲು ಅದ್ರ ಜೊತೆಗೆ ಮ್ಯಾನೇಜರ್ ಟೀಮ್ನವ್ರು ಚೆನ್ನಾಗಿದೆ. ಬೆಂಗಳೂರಲ್ಲ, ಆಲ್ ಓವರ್ ಸ್ಟೇಟ್, ಆಲ್ ಓವರ್ ಇಂಡಿಯಾ ಯಾರಾದರೂ ಬೆಂಗಳೂರಲ್ಲಿ ಬಂದು ಸರ್ಚ್ ಮಾಡೋದಾದರೆ ಫಸ್ಟ್ ಪ್ರಿಫರೆನ್ಸ್ ACK. ಕಾನ್ಫಿಡೆಂಟಾಗಿ ಹೇಳ್ತಾ ಹೇಳ್ತಾ ಇದ್ದೀವಿ. ನಾವು ಯೂಟ್ಯೂಬಲ್ಲಿ ನೋಡಿ ಬಂದು ಸರ್ವಿಸ್ ಮಾಡಿರೋದು, ಅವ್ರ ಮುಖನೇ ನೋಡಿಲ್ಲ. ಡೈರೆಕ್ಟಾಗಿ ಬಂದು ಬುಕ್ ಮಾಡಿದ್ದು, ಅಡ್ವಾನ್ಸ್ ಮಾಡ್ಕೊಂಡಿದ್ದು. ನಾವು ಪಾರ್ಟಿ ಹಾಲ್ ಇವತ್ತು ಗ್ಯಾದರಿಂಗ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಎಲ್ಲ ಫುಲ್ ಹ್ಯಾಪಿಯಾಗಿ ಆಚೆ ಹೋಗಿ. ಸೊ ಸರ್ವಿಸಿಂದ ಹಿಡಿದು ಫುಡ್ವರೆಗೂ ನೀವು ರಿವ್ಯೂ ಕೊಟ್ಬಿಟ್ರಿ ಸರ್. ಫೈನ್. 5 ಅಲ್ಲ, ಔಟ್ ಆಫ್ 10. ಓಕೆ ಫೈನ್. 10 out of 10. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಒಂದು ಪಾರ್ಟಿ ಹಾಲ್ ಇದೆ. ಆ ಪಾರ್ಟಿ ಹಾಲ್ ಒಂದು ವ್ಯೂ ತೋರಿಸಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ, ಬನ್ನಿ. ಫ್ರೆಂಡ್ಸ್, ಇದು ಏನಿದೆ ಈ ಒಂದು ಪಾರ್ಟಿ ಹಾಲು. ಸೊ ಈ ಒಂದು ಪಾರ್ಟಿ ಹಾಲ್ ಬಂದು ಆ್ಯಕ್ಚುಲಿ ಫ್ರೀ
ಬಟ್ ಈ ಒಂದು ಫುಡ್ಡನ್ನ ನಾವು ಬಂದು ಆರ್ಡ್ರ್ ಮಾಡಿದ್ರೆ ಸಾಕು, ಫುಡ್ ಡೈನ್ ಮಾಡಿದ್ರೆ ಸಾಕು. ಈ ಒಂದು ಹಾಲ್ ಬಂದು ಫ್ರೀ ಇದೆ, ಬಟ್ ಎಷ್ಟು ಫುಡ್ ಅನ್ನೋದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮಿನಿಮಮ್ ಬಂದು ಒಂದು 50 ಮೆಂಬರ್ಸ್ ಆದರೂ ನಾವು ಬಂದು ಆರ್ಡ್ರ್ ಮಾಡಬೇಕಾಗುತ್ತೆ. ಆವಾಗ ಈ ಒಂದು ಪಾರ್ಟಿ ಹಾಲು ಫ್ರೀ. ಸೊ ಫರ್ದರ್ ಬಂದು ಎನಿ ಡೀಟೇಲ್ಸ್ ಬೇಕಂದರೆ ನಾನು ಬಂದು ಈ ಒಂದು ಅಡ್ರೆಸ್ಸು, ನಂಬರು ಪ್ರತಿಯೊಂದು ಕೂಡ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಬಂದು ಚೆಕ್ಔಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ಈ ವಿಡಿಯೋ ಏನಿದೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಭೇಟಿ ಮಾಡ್ತೀನಿ. ನಾನು ರೇಖಾ ಜೆನಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.